ನಮ್ಮ ಬೆಂಗಳೂರಲ್ಲಿ ಸ್ಟೇಡಿಯಂ ಆಗ್ತಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತು. ಇಂಡಿಯಾದ ಎರಡನೇ ಅತಿ ದೊಡ್ಡ ಸ್ಟೇಡಿಯಂ ಆಗೋ ನಮ್ಮ ಬೆಂಗಳೂರು ಸ್ಟೇಡಿಯಂ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಇಂಡಿಯಾದ ಏನೇನು ಅಪ್ಡೇಟ್ಗಳು ಆಗ್ತಾ ಇದೆ, ಮತ್ತೆ ಇಲ್ಲಿ ECB ಬೋರ್ಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮತ್ತೆ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ನಮ್ಮ ಇಂಗ್ಲೆಂಡಲ್ಲಿ ಈಗ ECB ಬೋರ್ಡು ಒನ್ ಆಫ್ ದಿ ಬೆಸ್ಟ್ ಬೋರ್ಡ್ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ಇಲ್ಲಿ ರಿಚರ್ಡ್ ಅನ್ನೋರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರಯಾಂಗಲ್ ಸೀರೀಸ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 12 to 18 ಮಂತ್ಸಲ್ಲಿ ಇಲ್ಲಿ ಬೇಜಾನ್ ನಿಮಗೆ ಟ್ರಯಾಂಗಲ್ ಸೀರೀಸ್ಗಳು ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ODI ಪ್ರಿಪರೇಷನ್ ಇರೋ ಕಾರಣದಿಂದ ಇಲ್ಲಿ ODIನೇ ಆಡಿಸ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಟ್ರಯಾಂಗಲ್ ಸೀರೀಸಲ್ಲಿ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ಮತ್ತು ಇಂಡಿಯಾದವರು ಆಡಿದ್ರೆ ಸಖತ್ತಾಗಿರುತ್ತೆ ಅಂತ ಹೇಳೋದು. ಒಳ್ಳೆ ಕಾಳಗ ಇರುತ್ತೆ ಮ್ಯಾಚಸ್ಲಿ ಅಂತ ಹೇಳೋದು. ಇಂಗ್ಲೆಂಡಲ್ಲಂತೂ ಸಖತ್ತಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇಂಗ್ಲೆಂಡ್ ಕ್ರಿಕೆಟ್ ಅಂತ ಹೇಳೋದು. ಅದಕ್ಕೋಸ್ಕರ ರಿಚರ್ಡ್ ಅವರು, CEO ಅವರು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ಅವರು ಕನ್ಫರ್ಮೇಷನ್ ಮಾಡಿದ್ದಾರೆ, ಟ್ರಯಾಂಗಲ್ ಸೀರೀಸ್ನ ನಾವು ಆಡಿಸ್ತೀವಿ ಅಂತ. ಮತ್ತು ಎರಡನೇ ದಿನಪ್ಪ ಅಪ್ಡೇಟ್ ಅಂತ ನೋಡಿದ್ರೆ ನಿಮಗೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ 80,000 ಜನ ಕುತ್ಕೊಳ್ಳುವಂಥ ಕೆಪಾಸಿಟಿ ಇರುವಂಥ ಸ್ಟೇಡಿಯಂನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು. ನಂಬರ್ 1 ಸ್ಟೇಡಿಯಂ ಯಾವುದಪ್ಪ ನಮ್ಮ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ ಅದು ಅಹಮದಾಬಾದ್ ಸ್ಟೇಡಿಯಂ ಅಂತ ಹೇಳ್ಬೋದು. ಆಲ್ಮೋಸ್ಟ್ 1 lakh ಪ್ಲಸ್ ಕೆಪಾಸಿಟಿ ಇರುವಂಥ ಸ್ಟೇಡಿಯಂ ಅಹಮದಾಬಾದ್ ಸ್ಟೇಡಿಯಂ. ಅಲ್ಲಿ ಚೆನ್ನಾಗಿರುವಂಥ ಫೆಸಿಲಿಟೀಸ್ ಥರನೇ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಫೆಸಿಲಿಟೀಸ್ ಕೊಡೋಕ್ಕೆ ತಯಾರಿ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ 1,000 ಕೋಟಿಗಳ ಡೀಲ್ ಆಗ್ತಿದೆ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ಯಾರಿಗಪ್ಪ ಸಿಕ್ಕಿದೆ ಅಂತ ಹೇಳಿದ್ರೆ ಜಯಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ ಅವ್ರಿಗೆ, ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. 1,000 ಕೋಟಿ ಗುರು, 80,000 ಜನ ಕೇಪಬಿಲಿಟಿ ಇರುವಂಥ ಸ್ಟೇಡಿಯಂನ ಕಟ್ತಾ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ಅಂತ ಹೇಳ್ಬೋದು. ಆದರೂ ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮೇ ಗ್ರೇಟ್ ಅಂತ ಹೇಳ್ಬೋದು. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಇಲ್ಲಿ BCCI ಮತ್ತು ಇಲ್ಲಿ ECB ಕ್ರಿಕೆಟ್ ಬೋರ್ಡ್ ಅವರು ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇಂಗ್ಲೆಂಡ್ ಕ್ರಿಕೆಟ್ನ CEO ಆದಂಥ ಇಲ್ಲಿ ರಿಚರ್ಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ BCCI ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಕೆಟ್ ಬೋರ್ಡ್ ಇನ್ ದಿ ವರ್ಲ್ಡ್ ಅಂತ ಹೇಳಿದರೆ. ಯಾಕಂತೇಳಿದ್ರೆ ಅಷ್ಟು ರೆವೆನ್ಯೂ ಜನರೇಟ್ ಆಗೋದು ನಮ್ಮ ಇಂಡಿಯಾ ಟೀಮಿಂದ ಅಂತ ಹೇಳ್ಬೋದು. BCCI ಸಖತ್ ರಿಚೆಸ್ಟ್ ಬೋರ್ಡು ಕ್ರಿಕೆಟಿಂಗ್ ಅಂತ ಮಾಡೋದಾರೆ ಅಂತ ಹೇಳ್ಬೋದು. ಅದನ್ನ ಇಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 4ನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಇಸ್ ದಿ ಒನ್ ಆಫ್ ದಿ ಮೈ ಫೇವ್ರೇಟ್ ಪ್ಲೇಯರ್ ಅಂತಲೇ ಹೇಳಿದ್ದಾರೆ ಇಲ್ಲಿ ಕೆವಿನ್ ಪೀಟರ್ಸನ್ ಅವರು ನಮಗೆ RCB ಕೂಡ ಆಡಿದಂಥ ಪ್ಲೇಯರು, ಸಖತ್ತಾಗಿ ಡಾಮಿನೇಟ್ ಮಾಡ್ತಿದ್ದಾರೆ. ರಿವರ್ಸ್ ಸ್ವಿಚ್ ಹೊಡೆಯೋದ್ರಲ್ಲಿ ಒನ್ ಆಫ್ ದಿ ಮಾಸ್ಟರ್ ಮಾಡ್ಕೊಂಡಿದ್ದಂಥ ಪ್ಲೇಯರು ಕೆವಿನ್ ಪೀಟರ್ಸನ್ ಅವರು ಸಖತ್ತಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಬ್ರಾಟ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸಖತ್ತಾಗಿ ಬೌನ್ಸರ್ ಆಗ್ತದಂಥ ಪ್ಲೇಯರು. ಅವ್ರಿಗೆ ರೋಹಿತ್ ಶರ್ಮಾ ಅವರ ಆಡೋದು ಸಖತ್ ಇಷ್ಟ ಅಂತೆ, ನೋಡೋದಕ್ಕೆ ಇಷ್ಟ ಅಂತೆ. ಮತ್ತು ರೋಹಿತ್ ಶರ್ಮಾ ಹಾಗೂ ರಿಕ್ಕಿ ಪಾಯಿಂಟಿಂಗ್ ಹೊಡೆಯುವಂಥ ಫುಲ್ ಶಾಟ್ಗಳು ಯಾರು ಹೊಡೆಯೋದೇ ಇಲ್ಲ ಅಂತ ಇಲ್ಲಿ ರಿಕ್ಕಿ ಪಾಯಿಂಟಿಂಗ್ ಮತ್ತು ರೋಹಿತ್ ಶರ್ಮಾವನ್ನು ಹೋಗಲಿದ್ದಾರೆ ಬ್ರಾಟ್ಲಿ ಅಂತ ಹೇಳ್ಬೋದು. ಬ್ರಾಟ್ಲಿ ಅಂತ ಬೌಲರ್ಗೆ ಫುಲ್ ಶಾಟ್ ಹೊಡೆದಿದ್ದು ಅಷ್ಟು ಸುಲಭ ಅಲ್ಲ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ 5 ಅಪ್ಡೇಟ್ಗಳು ನಿಮ್ಗೆ ಯಾವ ಅಪ್ಡೇಟು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.